ಗೊತ್ತಾಗಿದ್ದ ಘಟನೆ ಬಗ್ಗೆ ಸರ್ ನನ್ನ ಹೆಸರು ಸೋಮಶೇಖರ್ ಅಂತ. ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಬಂದಿದ್ವಿ. ನಿನ್ನೆ ಎಲ್ಲ ಉಡುಪಿ ಎಲ್ಲ ಮುಗಿಸ್ಕೊಂಡು ಇವತ್ತು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬೆಳಿಗ್ಗೆ ಬಂದ್ವಿ. ಬೆಳಿಗ್ಗೆ ಒಂದು 8:30 ಅಷ್ಟರೊಳಗೆಲ್ಲ ಬಂದಿದ್ವಿ. ನಮ್ಮ ಪಾಡಿಗೆ ನಾವೆಲ್ಲರೂ ಶೂಟ್ ಮಾಡ್ತಾಯಿದ್ವಿ. ಐದು ಟೀಮ್ ಏನೋ ಇತ್ತು. 5 ಟೀಮಲ್ಲಿ ನಾವು ಒಂದು ಟೀಮು. ಅದರಲ್ಲಿ ನಮ್ಮ ಪಾಡಿಗೆ ನಾವೆಲ್ಲ ತಗೊಳ್ತಾ ಇದ್ವಿ. ಎಲ್ಲ ಆಗಿತ್ತು. ಅದಾದಮೇಲೆ ಚಪ್ಪಲಿ ವಿಷಯಕ್ಕೇನೋ ನೀವು ಚಪ್ಪಲಿ ಹಾಕೊಂಡೆಲ್ಲ ಬಂದುಬಿಡ್ತೀರಿ ಹಂಗೆ ಹಿಂಗೆ ಅಂತ ನಮ್ಮನ್ನು ಕೇಳಿದ್ರು. ನಾವಂದು ಸರ್ ನಾವೆಲ್ಲರೂ ಇಲ್ಲಿ ರೆಗ್ಯುಲರಾಗಿ ಬರೋವಂಥವ್ರು, ನಾವು ಆ ಥರ ಎಲ್ಲ ಮಾಡೋಲ್ಲ. ಬೇರೆಯವ್ರು ಬಂದಿರೋ ಟೂರಿಸ್ಟ್ಗಳು ಬಂದಿರೋರು ನಾವೇನು ಕೇಳೋಕ್ಕಾಗಲ್ಲ ಸರ್, ನೀವು ಬೇಕಾದರೆ ಕೇಳ್ಕೊಳ್ಳಿ ಅವ್ರನ್ನ, ನಮ್ಮರು ಯಾರು ಬಂದವರ ನೋಡಿ ಅಂತ ಅಂದರು. ಅದಕ್ಕೆ ನೀನೇನು ನನಗೆ ಹಿಂದಕ್ಕೆ ತಿರ್ಕೊಂಡು ಹೇಳ್ತೀರಾ ನೀವು ಹಂಗೆ ಹಿಂಗೆ ಅಂದರು. ಸರ್ ನಾವೆಲ್ಲಿ ಹಿಂದೆ ತಿರ್ಕೊಂಡು ಹೇಳ್ತಾ ಇದ್ದೀವಿ, ನಮ್ದು ಏನಾಗಿದೆ ನಾವು ಹೇಳ್ತಾ ಇರೋದು ಅಷ್ಟೇ ಅಂತ ಅಂದೆ. ಅದಾದಮೇಲೆ ಮಾತಿಗೆ ಬೆಳೀತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ಇದ್ದರು. ತಿರ್ಗಾ ಮತ್ತೆ ಕಿರಿಕ್ ಮಾಡ್ಕೊಂಡು ಬಂದು ನಮ್ಮ ಹುಡುಗಂಗೊಬ್ಬಂಗೆ ತಲೆ ಮೇಲೆ ಒಂದು ಏಟು ಹೊಡೆದ್ಬಿಟ್ಟು ಹೋಗಿದ್ರು. ಜಗಳ ಆಡಿದ್ರು ಹೊಡೆದ್ಬಿಟ್ಟು. ಅದು ಹೊಡೆದಾದ್ಮೇಲೆ ನಾವೆಲ್ಲ ಏನು ಮಾಡಿದ್ವಿ, 10 ಜನ ಫೋಟೋಗ್ರಾಫರ್ ಇದ್ವಿ. ಎಲ್ಲರೂ ಹೇಳಿದ್ವಿ ಅವ್ರಿಗೆ, ಸರ್ ಫೋಟೋ ಹೊಡೆಯೋದೆಲ್ಲ ಇಟ್ಕೊಂಬಿಡಿ, ನೀವು ಏನಿದ್ರು ಮಾತಾಡಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ನಿಮ್ಗೆ ಏನು ಅಂತ ಲೋಕಲಲ್ಲಿ ತೋರಿಸ್ತೀವಿ ನಾವು ಅಂತ ಅಂದ್ಬಿಟ್ಟು ಒಂದು 15 ಜನ ಹುಡುಗರನ್ನ ಕರೆಸಿ ಬಂದು ಏಕಾಏಕಿ ನಾವು ವೀಡಿಯೋ ಮಾಡ್ತಾಯಿದ್ವಿ. ಏಕಾಏಕಿ ಬಂದು ಅಡ್ಕೆನೇ ಹೊಡೆದು, ಚೈನ್ ಇತ್ತು ಚೈನೆಲ್ಲ ಕಿತ್ತಾಕಿ, ಮೊಬೈಲ್ ಹೊಡೆದಾಕಿ, 2 ಕ್ಯಾಮ್ರಾ 2 ಲೆನ್ಸು, ನಮ್ಮ ಲೇಡಿ ಮೇಕಪ್ಪರ್ ಇದ್ದರು, ಆ ಮೇಕಪ್ಪರ್ಗೆ ಎಲ್ಲ ಕೈಯೆಲ್ಲ ಟ್ವಿಸ್ಟ್ ಮಾಡಿ ಎಲ್ಲ ಮಾಡಿ ದೊಡ್ಡದಾಗಿ ರಾಂದ ಅಂತ ಮಾಡಿದ್ರು. ನಾವು ಹೇಳಿದ್ವಿ ಸರ್ ನಾನು ಬಿಡಿಸ್ದೆ ಎಲ್ಲರೂ ಹೋಗಿ, ಸರ್ ಯಾಕೆ ಹೊಡಿತಾ ಇದ್ದೀರಾ, ಆಗಿರೋದಾದ್ರೂ ಏನು ನಿಮ್ಗೆ ಗೊತ್ತಿದ್ದರೆ ಕೇಳಿ ಬಂದು, ನೀವು ಲೋಕರಾದ್ರೆ ಹಿಂಗೆ ಮಾಡ್ಬೋದು ಹಂಗೆ ಹಿಂಗೆ ಅಂತ ಜೋರಾಗಿ ಮಾತಾಡಿದ್ವಿ. ಅದಾದಮೇಲೆ ನಿಲ್ಲಿಸಿದ್ರು, ಸ್ಟಾಪ್ ಮಾಡಿದ್ರು. ತಿರ್ಗಾ ಅದಾದಮೇಲೆ ನಾವು ಒಬ್ಬ ಹುಡುಗನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು. ಮೈನರ್ದೆಲ್ಲ ಜಾಸ್ತಿನೇ ಏಟಾಗಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲ ನೀವು ವೀಡಿಯೋ ಎಲ್ಲ ಮಾಡಿಬಿಡಿದ್ಯಾ ನೀನು, ನಿಮ್ಗೆ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ, ನೀವು ಪ್ರಾಬ್ಲಮ್ ಮಾಡ್ತೀಯ ನೀನು, ಇಲ್ಲ ಬೇಡ ನೀನು ಏನು ಮಾಡು, ನೀನು ನಮ್ಮದೇ ತಪ್ಪು, ನಾವೇ ಬೇಕು ಅಂತಲೇ ಮಾಡಿದ್ವಿ ಅಂತ ವೀಡಿಯೋ ಮಾಡಿಕೊಡು ಅಂತ ಹುಡುಗನ ಇಟ್ಕೊಂಡ್ರು. ನಾನು ಅದನ್ನೇ ಹೇಳಿದೆ, ವೀಡಿಯೋ ಏನಕ್ಕೆ ಮಾಡ್ತೀರಾ ಸರ್, ಸಾವು ಬದುಕೊಂಡ್ ಮಧ್ಯೆ ಓಡಾಡ್ತಾರೆ, ನೀವು ಅವ್ರನ್ನ ಇಟ್ಕೊಂಡು ಏನಕ್ಕೆ ಮಾಡ್ತೀರಾ, ನೀವು ಬಿಡಿ ಆ ಹುಡುಗನ ಹಾಸ್ಪಿಟ್ಲಿಗೆ ಹಾಕೋಣ, ಬದುಕಿದ್ರೆ ಬಂದು ನೀವು ಅವ್ರ ಹತ್ರ ತಿರ್ಗಾ ಹೊಡೆದಾಡಿವ್ರಿ ಅಂತ ಅಂದ್ವಿ ನಾವು. ಹಂಗಂದ್ರೆ ಎಷ್ಟೇ ಹೇಳಿದ್ರು ಬಿಡ್ತಾನೆ ಇರಲ್ಲ. ಅದಾದಮೇಲೆ ನಾವು ತಿರ್ಗಾ ಯಾವಾಗ ಅವ್ನಿಗೆ ಕ್ರಿಟಿಕಲ್ ಕಂಡೀಷನ್ ಆಯಿತು, ಕ್ಯಾಮ್ರಾ ಎಲ್ಲ ಅಲ್ಲೇ ಬಿಟ್ಟು, ಚೈನ್ ಗೋಲ್ಡ್ ಎಲ್ಲ ಇತ್ತು, ಅದೆಲ್ಲ ಆಲ್ಮೋಸ್ಟ್ ಒಂದು 15-20 ಗ್ರಾಮ್ ಇತ್ತು ಅನ್ಸುತ್ತೆ ಆ ಹುಡುಗಂದು. ಪಾಪ ಅವನಿಗೂ ಜೋರಾಗಿ ಹೊಡೆದ್ಬಿಟ್ಟಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಈ ಹುಡುಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದು, ಇನ್ನೊಂದು ಟೀಮ್ ಅವ್ರದ್ದು ಬಂದು ಒಂದು 10,000 ಕ್ಯಾಶು, ಒಂದು ಫೋನು, ಐಫೋನು ಎಲ್ಲ. ಇದು ಮೋಸ್ಟ್ಲಿ ಇದು ನೋಡಿ ಐಫೋನ್ದು ಹೊಡೆದಾಕಿ ಎಲ್ಲ ಇದು ಮಾಡಿ ತಿತ್ಕೊಂಡಿದ್ರು ಇವರು. ಈ ಪೊಲೀಸ್ ಸ್ಟೇಷನ್ ಹತ್ರ ಇಸ್ಕೊಂಡಿರೋದು ನಾವು. ಇವಾಗ ಪೊಲೀಸ್ ಸ್ಟೇಷನ್ಗೆ ಬಂದ್ವಿ. ನಮ್ಮದು ಹಾಸನ್ನು KP ಅಧ್ಯಕ್ಷರು, ಆಮೇಲೆ ಸಕಲೇಶ್ಪುರ ಅಧ್ಯಕ್ಷರು ಎಲ್ಲರೂ ಬಂದು ಒಂದು ನಮ್ಮ ಫೋಟೋಗ್ರಾಫರ್ ಟೀಮ್ ಎಲ್ಲ ಬಂದು ಒಂದು 100-150 ಜನ ಇವಾಗ ಪ್ರತಿಭಟನೆ ಮಾಡೋ ಹಂತದಲ್ಲೈತೆ. ಇಲ್ಲ ಪೊಲೀಸ್ನವರು ಸಾಂತ್ವನ ಹೇಳಿದ್ದಾರೆ, ಇಲ್ಲ ಮಾಡ್ತೀನಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ವೀಡಿಯೋ ಎಲ್ಲ ನೋಡಿದ್ಮೇಲೆ ಬೇರೆಯವರೆಲ್ಲ ನೋಡಿ ರೀಲ್ಸ್ ಎಲ್ಲ ಯಾವಾಗ ಟ್ರೆಂಡ್ ಆಯಿತು ಆವಾಗ ಎಲ್ಲರ ಕಡೆಯಿಂದನೂ ಪ್ರೆಸರ್ ಬಂದಮೇಲೆ ಇವಾಗ ಮೋಸ್ಟ್ಲಿ ತೊಗೊತೀನಿ ಕೇಸು ಅಂತ ಏನೋ ಇದು ಮಾಡ್ತಾಯಿದ್ರು. ಮೋಸ್ಟ್ಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ನೋಡಿ ಮಾತಾಡೋದು. ನಿಮ್ಮ ಹೆಸರೇನಂದ್ರಿ? ಸೋಮಶೇಖರ್ ಅಂತ. ಊರು? ನಮ್ದು ಬ್ಯಾಂಗ್ಳೂರು.